ಕೇಸ್ ಸಂಬಂಧಪಟ್ಟ ಕೋರ್ಟಲ್ಲಿ ಏನೇನಾಯ್ತು ಸರ್? ಈಗ ಮಾವುತನ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹಾ ಈ ನಾರಾಯಣ ಸಫಲ್ಯ ಇದ್ದಾರಲ್ಲ, ಹಾ ಅವರ ಮಕ್ಕಳ ಪರವಾಗಿ ನಾವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿ ಹ್ಮ್ ಆ ಕೇಸನ್ನ ಸಿಬಿಐಗೆ ಕೊಡಬೇಕು. ಹ್ಮ್ ಈ ಬೆಳ್ತಂಗಡಿ ಪೊಲೀಸ್ ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಸಿ ರಿಪೋರ್ಟ್ ಹಾಕಿದ್ದಾರೆ, ಹ್ಮ್ ಅದನ್ನ ಸರಿಯಾಗಿ ತನಿಖೆ ಮಾಡಿಲ್ಲ. ಹ್ಮ್ ಅದಕ್ಕೆ ಕೇಸನ್ನ ಕಂಪ್ಲೀಟ್ಲಿ ಬಾಚ್ಡ್ ಅಪ್ ಅಂತ ಹೇಳ್ಕೊಂಡು ನಾವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದ್ದು. ಓಕೆ. ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಅನ್ನು ಪಾರ್ಟಿ ಮಾಡಿದ್ದೇವೆ. ಹ್ಮ್ ಸ್ಟೇಟ್ ಗವರ್ಮೆಂಟ್ ಮತ್ತೆ ಹೋಮ್ ಸೆಕ್ರೆಟರಿ ಮತ್ತೆ ಎಡಿಜಿಪಿ ಮತ್ತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮ್ಯಾಂಗ್ಳೂರ್, ಹ್ಮ್ ಆಮೇಲೆ ಬೆಳ್ತಂಗಡಿ ಪೊಲೀಸ್ ಅವರನ್ನೆಲ್ಲ ಪಾರ್ಟಿ ಮಾಡಿ ರಿಟ್ ಪಿಟಿಷನ್ ಹಾಕಿ ನಿನ್ನೆ ಅದನ್ನು ಹಿಯರಿಂಗ್ ಬಂದಿತ್ತು. ನಿನ್ನೆ ಕೋರ್ಟ್ ಅವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಲ್ರಿಗೂ. ಓಕೆ. ಅಂದ್ರೆ ನೀವು ನೋಟಿಸ್ ಇಶ್ಯೂ ಮಾಡಿ ಗವರ್ಮೆಂಟ್ ಪ್ಲೀಡರ್ಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ನೆಕ್ಸ್ಟ್ ಡೇಟ್ ಅಲ್ಲಿ ನೀವು ಸಬ್ಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ. ಅಂದ್ರೆ ಗೌರ್ಮೆಂಟ್ ಒಂದು ಇನ್ಸ್ಟ್ರಕ್ಷನ್ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಹೌದು. ಓಕೆ. ಅಂದ್ರೆ ನೀವು ರಿಟ್ ಪಿಟಿಷನ್ ಒಂದು ಅಡ್ಮಿಟ್ ಆಗಿದೆ ಕೋರ್ಟ್ ಅಲ್ಲಿ, ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಇಶ್ಯೂ ಮಾಡಿ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ. 12/9 ಡೇಟ್ ಫಿಕ್ಸ್ ಮಾಡಿದ್ದಾರೆ. ಓಕೆ. ಹಾ. ಸೊ ಅದರ ಒಳಗಡೆ ಈ ಗವರ್ಮೆಂಟ್ ಪ್ಲೀಡರ್ ಇದರ ಬಗ್ಗೆ ಕೇಸಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕೋರ್ಟಿಗೆ ಸಬ್ಮಿಷನ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ದಾರೆ. ಓಕೆ. ಅಂದ್ರೆ ಇದನ್ನ ಯಾವ ರೀತಿ ಇದ್ ಮಾಡ್ಬೋದು ಸರ್? ಅಂದ್ರೆ ಒಂದ್ ಸಣ್ಣ ಗೆಲುವಂತನ ಒಂದ್ ಹೆಜ್ಜೆ ಅಲ್ಲ, ಇದು ಈಗ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಅಡ್ಮಿಟ್ ಆದಾಗೆ ಈಗ ಅಡ್ಮಿಟ್ ಆಗಿದೆ ಕೇಸು. ಸೊ ನೆಕ್ಸ್ಟ್ ಇನ್ನು ಗವರ್ಮೆಂಟ್ ಅವರು ಇದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ಹಾಕುವ ಚಾನ್ಸಸ್ ಇದೆ. ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ಹಾಕಿ ಆದ್ಮೇಲೆ ನಾವು ಅದಕ್ಕೆ ಕೌಂಟರ್ ಅಫಿಡವಿಟ್ ಏನಾದ್ರು ಹಾಕಬಹುದು. ಓಕೆ. ಅದಾದ್ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ. ಆಮೇಲೆ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ ಈ ಕೇಸನ್ನ ಸಿಬಿಐಗೆ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಓಕೆ. ಅಂದ್ರೆ ಒಂದು ಸಮಾಧಾನ ಅಂದ್ರೆ ಮುಚ್ಚೆ ಹೋಗಿದ್ದಂತ ಪ್ರಕರಣ ಈಗ ಒಂದು ಹಂತಕ್ಕೆ ರೀಓಪನ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಲಕ್ಷಣ ಕಾಣಿಸ್ತಾ ಇದೆ. ಹೌದೌದು, ಖಂಡಿತವಾಗಿ. ಕಂಪ್ಲೀಟ್ಲಿ ಇನ್ವೆಸ್ಟಿಗೇಷನ್ ವಾಸ್ ಕಂಪ್ಲೀಟ್ಲಿ ಡಿರೈಲ್ಡ್. ಇನ್ವೆಸ್ಟಿಗೇಷನ್ ವಾಸ್ ಕಂಪ್ಲೀಟ್ಲಿ ಬಾಚ್ಡ್ ಅಪ್ ಬೈ ದಿ ಲೋಕಲ್ ಪೊಲೀಸ್. ಓಕೆ. ಥ್ಯಾಂಕ್ ಯು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ವಿಡಿಯೋ ಆರಂಭದಲ್ಲಿ ಸೌಜನ್ಯ ಪರವಾಗಿ ವಾದ ಮಂಡಿಸುತ್ತಿರುವಂತಹ ಹೈಕೋರ್ಟ್ ವಕೀಲರ ಮಾತನ್ನ ಕೇಳಿಸಿಕೊಂಡ್ರಿ. ಇಲ್ಲಿ ಅವರು ಮಾತಾಡಿದ್ದು ಧರ್ಮಸ್ಥಳದ ಭೀಕರ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಸ್ಟೇಟಸ್ ಏನು, ಕಾನೂನು ರೀತಿಯಲ್ಲಿ ಏನೆಲ್ಲ ಪ್ರಕ್ರಿಯೆ ಆಗ್ತಾ ಇದೆ, ನಾನು ಮುಂದಿನ ಹಂತದಲ್ಲಿ ಆ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಜೋಡಿ ಕೊಲೆಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಗಮನಿಸೋಣ. ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇರುವಂತವರಿಗೆ ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಯಾಕಂದ್ರೆ ಹೆಚ್ಚು ಕಡಿಮೆ 2 ವರ್ಷದಿಂದ ನಾನು ಸಾಕಷ್ಟು ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದ್ರೆ ಈಗ ಮತ್ತೊಮ್ಮೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿದೆ. ಅದರ ಬೆನ್ನಲ್ಲೇ ಈ ಜೋಡಿ ಕೊಲೆಯ ವಿಚಾರವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಹೊಸ ವೀಕ್ಷಕರಿಗೋಸ್ಕರ ಈ ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೇನೆ. ಜೊತೆಗೆ ತುಂಬಾ ಜನಕ್ಕೆ ಈ ಕೇಸ್ನ ಸ್ಟೇಟಸ್ ಏನು, ಅಪ್ಡೇಟ್ ಏನು ಬಹುತೇಕರಿಗೆ ತಿಳಿದಿರ್ಲಿಕ್ಕಿಲ್ಲ. ಯಾಕಂದ್ರೆ ಮುಚ್ಚೆ ಹೋಗಿದ್ದಂತಹ ಪ್ರಕರಣ ಮತ್ತೊಮ್ಮೆ ರೀ ಓಪನ್ ಆಗುವಂತ ಒಂದಷ್ಟು ಲಕ್ಷಣಗಳು ಕೂಡ ಈ ಪ್ರಕರಣದಲ್ಲಿ ಇದೆ. ಈಗ ಈ ಕೇಸ್ನ ವಿವರವನ್ನ ಗಮನಿಸೋಣ. ಬಂಧುಗಳು, ಈ ಘಟನೆ ನಡೆದಿದ್ದು ಸೌಜನ್ಯ ಕೊಲೆ ಆಯ್ತಲ್ಲ, ಅದಕ್ಕೂ ಹೆಚ್ಚು ಕಡಿಮೆ ಒಂದು 20 ದಿನಗಳ ಮುನ್ನ 21 ಸೆಪ್ಟೆಂಬರ್ 2012 ನಡೆದಂತ ಇನ್ಸಿಡೆಂಟ್. ಅದು ಏನಾಗಿತ್ತು ಅನ್ನೋ ಗಮನಿಸೋದಾದ್ರೆ, ನಾರಾಯಣ ಸಾಪಲ್ಯ ಅಂತ ಆನೆ ಮಾವುತ ಹೆಚ್ಚು ಕಡಿಮೆ ಒಂದು 64ರಿಂದ 65 ವಯಸ್ಸಿನ ಆಸುಪಾಸು ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆನೆ ಮಾವುತನಾಗಿ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ರಿಟೈರ್ಡ್ ಆಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಸ್ಯೆ ಇರುತ್ತೆ. ಹೀಗಾಗಿ ತನ್ನ ತಂಗಿಯಾಗಿರುವಂತಹ ಯಮುನಾ 49ರಿಂದ 50 ವಯಸ್ಸಿನ ಆಸುಪಾಸು ಅವರ ಜೊತೆಗೆ ಅವರು ವಾಸವನ್ನ ಮಾಡ್ತಿರ್ತಾರೆ. ನಾರಾಯಣ ಸಾಪಲ್ಯ ಅವರ ಪತ್ನಿ ಹಾಗೂ ಮಗ ಬೇರೆ ಕಡೆ ವಾಸ ಮಾಡ್ತಿರ್ತಾರೆ. ಆಗಾಗ ಈ ಮನೆಗೆ ಬಂದು ಹೋಗ್ತಿರ್ತಾರೆ. ಮಾನಸಿಕವಾಗಿ ಅವರಿಗೆ ಸಮಸ್ಯೆ ಇದ್ದಂತ ಕಾರಣಕ್ಕಾಗಿ ತಂಗಿಯಾಗಿರುವಂತಹ ಯಮುನಾ ಅವರನ್ನ ನೋಡಿಕೊಂಡು ಅವರು ಕೂಡ ಅಲ್ಲೇ ಇರ್ತಾರೆ. ಜೊತೆಗೆ ಯಮುನಾ ಕೂಡ ಧರ್ಮಸ್ಥಳದಲ್ಲೇ ಕೆಲಸವನ್ನ ಮಾಡಿಕೊಂಡು ಇದ್ದಂಥವರು. ಮುಂಚೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಏನು ಇರಲಿಲ್ಲ. ಅದೆಷ್ಟೋ ವರ್ಷಗಳಿಂದ ಆ ಭೂಮಿಯಲ್ಲಿಯೇ ಆ ಕುಟುಂಬ ವಾಸ ಮಾಡ್ತಾ ಇದ್ದಿದ್ದು. 100 ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. ಅವರಿಗೆ ಸೇರಿದಂತ ಭೂಮಿ ಕೂಡ ಹೌದು. ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಭೂಮಿಯ ಮೇಲೆ ಆ ಭಾಗದ ಪ್ರಭಾವಿಗಳ ಕಣ್ಣು ಬೀಳುತ್ತೆ. ಆ ಪ್ರಭಾವಿಗಳು ಆ ಭೂಮಿಯನ್ನ ಕೇಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ನಾರಾಯಣ ಅದನ್ನ ಕೊಡೋದಿಕ್ಕೆ ರೆಡಿ ಇರೋದಿಲ್ಲ. ಅವರ ಉತ್ತರ ಹೇಗಿತ್ತು, ನಾನು ಆನೆ ಮಾವುತನ ಕೆಲಸವನ್ನ ಮಾಡಿದ್ದೇನೆ, ಜೊತೆಗೆ ಸಾಕಷ್ಟು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದೇವೆ, ನಮ್ಮ ಹಿಂದಿನ ಕುಟುಂಬಸ್ಥರು ಕೂಡ ಇಲ್ಲೇ ಇದ್ದಂಥವರು, ಈ ಜಾಗವನ್ನು ನಾನು ಯಾಕೆ ಬಿಟ್ಕೊಡ್ಬೇಕು, ನಾನು ಸಾಯೋದಾದ್ರೆ ಇಲ್ಲೇ ಅಂತ ಹೇಳಿ ಅವರು ಹಠ ಹಿಡಿದು ಕುಳಿತುಕೋತಾರೆ. ಅದರ ಪ್ರಭಾವಿಗಳ ಕಡೆಯವರು ನಿರಂತರವಾಗಿ ಕಿರುಕುಳವನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ. ಹೊಡೆಯೋದು, ಬಡಿಯೋದು, ಮನೆ ಹತ್ರ ಬರೋದು, ಓಡಾಡೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದ್ರೆ ನಾರಾಯಣ ಮಾತ್ರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಅಲ್ಲೇ ವಾಸವನ್ನ ಮಾಡ್ತಿರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲೇ 21ನೇ ತಾರೀಕು
ಗಣೇಶೋತ್ಸವ ಪ್ರಯುಕ್ತ ನಾಟಕ ಇರುತ್ತೆ ಆ ಭಾಗದಲ್ಲಿ. ಅದನ್ನ ನೋಡ್ಕೊಂಡು ಬಂದು ಮನೆಯಲ್ಲಿ ಮಲಗಿರ್ತಾರೆ. ಮಲಗಿದ್ದಂಥವರು ಬೆಳಿಗ್ಗೆ ಆದರೂ ಕೂಡ ಬಾಗಿಲನ್ನ ತೆಗೆಯೋದಿಲ್ಲ ಅಥವಾ ಹೊರಗಡೆ ಬರೋದಿಲ್ಲ. ಯಮುನಾ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ, ಹೀಗಾಗಿ ಅವರ ಜೊತೆಗೆ ಇದ್ದಂಥವರು ಅನುಮಾನ ಬಂದು ಇವರ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಇವರಿಬ್ರು ಕೂಡ ಭೀಕರವಾಗಿ ಕೊಲೆ ಆಗಿ ಹೋಗಿಬಿಟ್ಟಿದ್ರು. ಇಬ್ಬರ ತಲೆಯ ಮೇಲೂ ಕೂಡ ಕಲ್ಲು ಚಪ್ಪಡಿಯನ್ನ ಹಾಕಿ ಎಷ್ಟು ಘೋರವಾಗಿ ಇವರ ಪ್ರಾಣವನ್ನ ತೆಗೆಯೋದಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಪ್ರಾಣವನ್ನ ತೆಗೆದಿರ್ತಾರೆ. ಮನೆಯ ಒಳಗಡೆಯಿಂದ ಚಿಲಕ ಹಾಕಿದ ಸ್ಥಿತಿಯಲ್ಲಿರುತ್ತೆ. ಮನೆಯ ಹಿಂಭಾಗದಿಂದ ದುಷ್ಕರ್ಮಿಗಳು ಒಳಗಡೆ ಎಂಟ್ರಿ ಕೊಟ್ಟಿರ್ತಾರೆ. ಇವರ ಮನೆಗೆ ಸೇರಿದಂತ ಒಂದು ಪೆಟ್ಟಿಗೆಯನ್ನ ಒಂದು ಸ್ವಲ್ಪ ದೂರದಲ್ಲಿ, ಒಂದು 150 ಮೀಟರ್ ದೂರದಲ್ಲಿ ಎಸೆಯಲಾಗಿರುತ್ತೆ. ಆದರೆ ಮನೆಯಲ್ಲಿ ಯಾವುದೇ ಕಳ್ಳತನವೂ ಕೂಡ ಆಗಿರೋದಿಲ್ಲ. ಕೇವಲ ಜಮೀನಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಾಗದ ಪತ್ರಗಳನ್ನ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಮಾಡಲಾಗಿರುತ್ತೆ. ಅಂದ್ರೆ ಜಮೀನಿಗೆ ಸಂಬಂಧಪಟ್ಟಂತ ಕಾಗದ ಪತ್ರಗಳನ್ನ ಹುಡುಕಾಡಿದ ರೀತಿಯಲ್ಲಿ ಇತ್ತು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಪೆಟ್ಟಿಗೆ ಮಾತ್ರ ಸಿಗುತ್ತೆ. ಒಟ್ಟಾರೆಯಾಗಿ ಈ ಇನ್ಸಿಡೆಂಟ್ ನಡೆಯುತ್ತಲ್ಲ, ನಡೆದಾದ ಬಳಿಕ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆ ಭಾಗದವರೇ ಒಬ್ರು, ಇವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತವರಲ್ಲ, ಆ ಭಾಗದವರೇ ಒಬ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ತಾರೆ. ಅವರು ದೂರನ್ನ ಕೊಟ್ಟಿದ್ದೇನು, ಇಲ್ಲಿ ಸಣ್ಣ ಸ್ವಲ್ಪ ಆಭರಣ ಇತ್ತು, ಹಣ ಇತ್ತು, ಅದೆಲ್ಲವೂ ಕೂಡ ಕಳ್ತನ ಆಗಿದೆ ಅಂತ. ಅಂದ್ರೆ ಈ ಪ್ರಕರಣವನ್ನ ಆರಂಭದಲ್ಲಿಯೇ ಕಳ್ಳತನದ ಪ್ರಕರಣ ಅಂತ ತಿರುಚುವಂತಹ ಪ್ರಯತ್ನ ಆರಂಭದಲ್ಲೇ ನಡೆದು ಹೋಗಿಬಿಡ್ತು. ಅದಾದ ಬಳಿಕ ನಾರಾಯಣ ಪತ್ನಿ ಇದ್ರಲ್ಲ ಯಮುನಾ, ಅವರು ಜಿಲ್ಲಾಧಿಕಾರಿಗೆ ಆರಂಭದಲ್ಲಿ ಒಂದು ಪತ್ರವನ್ನು ಕೂಡ ಬರೀತಾರೆ, ಜೊತೆಗೆ ದೂರನ್ನು ಕೂಡ ಕೊಡ್ತಾರೆ. ಅವರ ದೂರಿನ ಸಾರಾಂಶ ಏನಾಗಿತ್ತಂದ್ರೆ, ಆ ಭಾಗದ ಪ್ರಭಾವಿ 20ನೇ ತಾರೀಕು, ಅಂದ್ರೆ ಇನ್ಸಿಡೆಂಟ್ ನಡೆದಿದ್ದು 21ಕ್ಕೆ, 20ನೇ ತಾರೀಕು ಮನೆ ಹತ್ರ ಬಂದಿದ್ರು. ಮನೆ ಬಿಟ್ಕೊಡ್ಬೇಕು ಅಂತ ಹೇಳಿ ಧಮಕಿ ಹಾಕಿದ್ರು. ಬಿಟ್ಕೊಟ್ಟಿಲ್ಲ ಅಂದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಅನ್ನ ಕೊಟ್ಟು ಹೋಗಿದ್ರು. ಹೀಗಾಗಿ ನಮಗೆ ಅವ್ರ ಮೇಲೆ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಡ್ತಾರೆ. ಆದರೆ ಅವರ ದೂರನ್ನ ಸ್ವೀಕರಿಸುವುದಿಲ್ಲ. ಕಾನೂನು ಪ್ರಕಾರವಾಗಿ ಕೊಲೆಯಾದ ಮಾವುತನ ಪತ್ನಿಯ ದೂರನ್ನ ಸ್ವೀಕರಿಸಬೇಕಿತ್ತು, ಹೆಸರು ಸುಂದರಿ ಅಂತ ಹೇಳಿ. ಆದ್ರೆ ಪೊಲೀಸರು ಹಾಗೆ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಡದಂತವರ ದೂರನ್ನ ದಾಖಲಿಸಿಕೊಂಡು ಅವರು ತನಿಖೆಯನ್ನ ಆರಂಭಿಸಿ ಬಿಡ್ತಾರೆ. ಸುಂದರಿ ಅವರು ಅದಾದ ಬಳಿಕ ಎಸ್ಪಿಗೂ ಕೂಡ ದೂರು ಕೊಡ್ತಾರೆ. ಅದಾದ ಬಳಿಕ ಅವರು ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ. ಇದರ ನಡುವೆ ತನಿಖೆಯನ್ನ ಆರಂಭಿಸಿದಂತಹ ಪೊಲೀಸರು ಒಂದಷ್ಟು ವರ್ಷಗಳ ಕಾಲ ತನಿಖೆ ಅಂತ ಹೇಳಿ ನೆಪ ಹೇಳ್ಕೊಂಡು ಏನೇನೋ ಮಾಡಿ ಕೊನೆಯದಾಗಿ ಸಿ ರಿಪೋರ್ಟ್ ಅನ್ನ ಹಾಕಿಬಿಡ್ತಾರೆ. ಅಂದ್ರೆ ಆರೋಪಿಗಳನ್ನ ನಮಗೆ ಬಂಧಿಸೋಕೆ ಸಾಧ್ಯ ಆಗಲಿಲ್ಲ ಅಥವಾ ಯಾರು ಕೂಡ ಸಿಗ್ಲಿಲ್ಲ ಅಂತ ಹೇಳಿ ಆ ಪ್ರಕರಣವನ್ನ ಅಲ್ಲಿಗೆ ಕ್ಲೋಸ್ ಮಾಡಿ ಬಿಡ್ತಾರೆ. ಯೋಚನೆ ಮಾಡಿ, ಧರ್ಮಸ್ಥಳ ನಮ್ಮೆಲ್ಲರ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ಅದರ ಬುಡದಲ್ಲೇ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ. ಎಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ. ಇಷ್ಟೆಲ್ಲ ಒಂದು ಹಂತಕ್ಕೆ ಆಗೋಯ್ತಾ. ಅದಾದ ಬಳಿಕ ಗಿರೀಶ್ ಮಟ್ಟಣ್ಣನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟ ಅಂತದೆಲ್ಲವನ್ನೂ ಕೂಡ ಆರಂಭಿಸ್ತಾರೆ. ಸಿ ರಿಪೋರ್ಟ್ ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. ಆಗ ಗೊತ್ತಾದಂತ ವಿಚಾರ ಅಂದ್ರೆ, ಈ ಸೌಜನ್ಯ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಬಿಂಬಿಸಲಾಗಿತ್ತು ಸಂತೋಷ್ ರಾವ್, ಈ ಪ್ರಕರಣದಲ್ಲೂ ಕೂಡ ಸಂತೋಷ್ ರಾವ್ನೇ ಸಿಕ್ಕಿ ಹಾಕಿಸುವಂತ ಒಂದು ಪ್ರಯತ್ನ ನಡೆದು ಹೋಗಿಬಿಟ್ಟಿತ್ತು. ಸೌಜನ್ಯ ಪ್ರಕರಣದಲ್ಲಿ ಅದೇ ತನಿಖಾಧಿಕಾರಿ ಹೇಳ್ತಾರೆ ಸಂತೋಷ್ ರಾವ್ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಬಂದಿದ್ದ ಅಂತ. ಆದ್ರೆ ಈ ಪ್ರಕರಣದಲ್ಲಿ ಹೇಳ್ತಾರೆ ಇಲ್ಲ, 20 ದಿನ ಮುಂಚೆಯೇ ಆತ ಇಲ್ಲಿ ಬಂದಿದ್ದ. ನಾರಾಯಣ ತಂಗಿಯಾಗಿರುವಂತ ಯಮುನಾ ಮೇಲೆ ಆತ ಎಗರೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಅಂತ ಹೇಳಿ ಸಂತೋಷ್ ರಾವ್ನನ್ನ ಕೋರ್ಟ್ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ರಕ್ತದ ಮಾದರಿಯನ್ನ ಸ್ವೀಕರಿಸುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಅದಾದ ಬಳಿಕ ಎಲ್ಲವೂ ಕೂಡ ನೆಗೆಟಿವ್ ಬರುತ್ತೆ. ಹೀಗಾಗಿ 2015ರಲ್ಲಿ ಸಂತೋಷ್ ರಾವ್ ಹೆಸರನ್ನ ಕೈಬಿಡಲಾಗುತ್ತೆ. ಒಟ್ಟಾರೆಯಾಗಿ ಸಂತೋಷ್ ರಾವ್ನ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕ್ಸೋಕೆ ಇರುವಂತ ಬಳಿಕ ಬಕ್ರ ಎನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತು. ನೋಡಿ ಎಂತೆಂಥ ಅನ್ಯಾಯ, ಎಂತೆಂಥ ದೌರ್ಜನ್ಯ ಅಂತ ಹೇಳಿ. ಇತ್ತೀಚೆಗೆ ಆ ಎಲ್ಲ ವಿಚಾರಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಬಂತು. ಒಟ್ಟಾರೆ ಇದು ನಡೆದಂತ ಇನ್ಸಿಡೆಂಟ್. ಈಗ ಕೇಸ್ನ ಸ್ಟೇಟಸ್ ಎಲ್ಲಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಮಾವುತನ ಕುಟುಂಬಸ್ಥರು ಇತ್ತೀಚೆಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆ ರಿಟ್ ಅರ್ಜಿ ಹೈಕೋರ್ಟ್ ನಲ್ಲಿ ಅಡ್ಮಿಟ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಜಡ್ಜ್ ಕೂಡ ಅರೆಕ್ಷಣ ಶಾಕ್ ಆಗ್ತಾರೆ. ಅವತ್ತು ಅಯ್ಯೋ ಇಂಥದೊಂದು ಡಬಲ್ ಮರ್ಡರ್ ಆಗಿ ಹೋಗ್ಬಿಟ್ಟಿದ್ಯಾ, ಇದ್ರಲ್ಲಿ ಸಿ ರಿಪೋರ್ಟ್ ಅನ್ನ ಹಾಕಿಬಿಟ್ಟಿದ್ದಾರ ಅಂತ ಹೇಳಿ. ಒಟ್ಟಾರೆಯಾಗಿ ಹೈಕೋರ್ಟ್ ನಲ್ಲಿ ಈಗಾಗಲೇ ಅಡ್ಮಿಟ್ ಆಗಿದೆ. ಸಂಬಂಧಪಟ್ಟಂತವರಿಗೆ ನೋಟಿಸ್ ಕೂಡ ಸರ್ವ್ ಆಗಿದೆ. ಒಂದು ಹಂತಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಗತಿ ಆಗುವಂತ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇದೆ. ಡಬಲ್ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದಷ್ಟು ಬೆಳವಣಿಗೆ ಆಯ್ತು ಅಂತಾದ್ರೆ, ಮತ್ತೊಮ್ಮೆ ಏನಾದ್ರೂ ಒಂದಷ್ಟು ಪ್ರೋಸೆಸ್ ಆಯ್ತು ಅಂತಾದ್ರೆ
ಮುಂದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಹೊರಗಡೆ ಬರಬಹುದು ಎನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಬಹುದು. ಈಗ ಸದ್ಯ ಆ ಜಾಗದಲ್ಲಿ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಅಂದ್ರೆ ಆನೆ ಮಾವುತ ವಾಸ ಇದ್ರಲ್ಲ ಆ ಜಾಗದಲ್ಲಿ ದೊಡ್ಡದಾಗಿರುವಂತ ಒಂದು ಹೋಟೆಲ್ ಅನ್ನ ಕಟ್ಟಲಾಗಿದೆ. ಜೊತೆಗೆ ಇನ್ನುಳಿದಂತ ಜಾಗದಲ್ಲಿ ದೊಡ್ಡದಾಗಿರುವಂತ ಲಾಡ್ಜ್ ಅನ್ನು ಕೂಡ ಕಟ್ಟಲಾಗಿದೆ. ಅಂದ್ರೆ ಇವರ ಮನೆಯನ್ನ ನೆಲಸಮ ಮಾಡಿ ಆ ಜಾಗವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸಿಕೊಳ್ಳಲಾಗಿದೆ. ಈಗ ಕಾಡ್ತಿರುವಂತಹ ಅನುಮಾನ ಏನಪ್ಪಾ ಅಂದ್ರೆ, ಅಲ್ಲಿ ಕಳ್ಳತನ ಮತ್ತೊಂದು ಮಗದೊಂದು ಯಾವುದೂ ಕೂಡ ಇರಲಿಲ್ಲ. ಕೇವಲ ಭೂಮಿಯನ್ನ ಪಡೆಯುವಂತ ಉದ್ದೇಶದಿಂದ, ವ್ಯಾವಹಾರಿಕವಾಗಿ ಆ ಭೂಮಿಯನ್ನ ಬಳಸುವಂತ ಉದ್ದೇಶದಿಂದ ಯಾವಾಗ ಜಾಗವನ್ನ ಬಿಟ್ಕೊಡ್ಲಿಲ್ವೋ ಆಗ ಅವರಿಬ್ಬರ ಕಥೆಯನ್ನೂ ಕೂಡ ಮುಗಿಸಿ ಆ ಜಾಗವನ್ನ ಒತ್ತಾಯಪೂರ್ವಕವಾಗಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ. ಇನ್ನ ಮಾವುತನ ಪತ್ನಿ ಸುಂದರಿ ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ರು. ನಾವು ಮನೆಯಲ್ಲಿರುವಂತ ವಸ್ತುವನ್ನ ತೆಗೆದುಕೊಳ್ಳೋಕೆ ಹೋದಂತ ಸಂದರ್ಭದಲ್ಲೂ ಕೂಡ ಆ ಪ್ರಭಾವಿ ವ್ಯಕ್ತಿ ನಮಗೆ ವಸ್ತುವನ್ನ ತೆಗೆದುಕೊಳ್ಳೋಕೆ ಹೋಗಿ ಬಿಡ್ಲಿಲ್ಲ, ಮನೆಗೆ ಬೀಗ ಹಾಕಿಬಿಟ್ರು, ನಮ್ಮ ವಸ್ತು ನಮಗೆ ತೆಗೆದುಕೊಂಡು ಹೋಗಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ಇದು ಪ್ರಕರಣದ ಒಂದಷ್ಟು ಮಾಹಿತಿ. ಬಂಧುಗಳೇ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಇನ್ನು ಆನೆ ಮಾವುತನ ಮಗ ಇದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ ಪ್ರಕರಣ ಸಂಬಂಧಪಟ್ಟ ಹಾಗೆ. ಆ ತುಣುಕೊಂದನ್ನ ಗಮನಿಸಿ. ಅದೇನಂದ್ರೆ ಜಾಗಕ್ಕೆ ಸಂಬಂಧಪಟ್ಟ ಅವರಿಗೆ ಬೇಕಂತ ಹೇಳಿ ಇವರ ಹತ್ರ ಕೇಳ್ತಾ ಇದ್ರಂತೆ, ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ. ಮನೆ ಬಿಟ್ಟು ಹೋಗ್ಬೇಕು, ಇದು ನಮಗೆ ಬಿಲ್ಡಿಂಗ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳ್ತಿದ್ರು. ಒಂದ್ ವೇಳೆ ಅವರು ಒಳ್ಳೆ ಮನುಷ್ಯ ರೀತಿಯಲ್ಲಿ, ಮಾನವೀಯ ರೀತಿಯಲ್ಲಿ ಅವರು ನಿಮಗೆ ಮನೆ ಮಾಡಿ ಕೊಟ್ಟಿದ್ದೇವೆ, ಅಲ್ಲಿ ನೀವು ಅಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಇವರಿಗೆ ಹೇಳುದು, ಪುನಃ ಹೋಗುದು, ಪುನಃ ಹೇಳುದು ಇವರಿಗೆ ಮನೆ ಬಿಡ್ಬೇಕಂತ ಹೇಳಿ. ಒಂದು ಹೆಲ್ಪಿಂಗ್ ರೇಷನ್ ಇಲ್ಲ ನೋಡಿ, ಊರಿಗೆ ಅಂತ ಹೇಳ್ತಾರೆ, ಹಾಗೆ ಆಗಿದೆ. ತಂದೆಯವರು ಏನಾದ್ರು ಹೇಳಿದ್ರ ಅದಕ್ಕೆ ಮನೆ ಮಾಡ್ಕೊಡಿ ಅಥವಾ ಬೇರೆ ಕಡೆ ಜಾಗ ಕೊಡಿ ಅಂತ ಕೇಳಿದ್ರ? ಕೇಳಿಲ್ಲ. ಅವ್ರೆಂತ ಹೇಳಿದ್ರು ಗೊತ್ತಲ್ಲ, ಅಷ್ಟವರೆಗೆ ಅಲ್ಲಿ ದುಡ್ತಿರಲ್ಲ, ಅದಕ್ಕೆ ಅವ್ರು ಹೇಳಿದ್ರು ನಾನು ಇಲ್ಲೇ ಇರ್ತೇನೆ ಸಾಯಿವರೆಗೆ, ಮತ್ತೆ ನೀವು ಬೇಕಾದ್ರೆ ಏನಾದ್ರು ಮಾಡಿ, ಅಷ್ಟವರೆಗೆ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ತಂದೆ. ಅದಕ್ಕೆ ಅವರು ಅವಕಾಶ ಕೊಡ್ಲಿಲ್ಲ. ಯಾರಾದ್ರೂ ಬಂದು ಇವರಿಗೆ ಬಡಿಯುವುದು, ಕಾಲಿಗೆ ನೇಗಿಗೆಲ್ಲ ಬಡಿತಾ ಇರುವುದು ದಿನಾಲು. ಯಾರಾದ್ರೂ ಬಂದು ಅವ್ರು ಜನ ಇರ್ತಾರಲ್ಲ, ಅವ್ರು ಯಾರಾದ್ರು ಬಡಿಯುವುದು ಕಾಲಿ, ಇದು ಕಟ್ಟಿಗೆಯಲ್ಲಿ ದಿನಾಲು ಕಾಲಿ ಗಂಟಿಗೆಲ್ಲ ಬಡಿತಾ ಇದ್ರಂತೆ ಯಾವುದು. ಮತ್ತೊಂದಿನ ಗೊಂದಾಗಿದ್ದಾರೆ.